ನಾವು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳೋದ್ರಿಂದ ಒಂದು ನಮಗೆ ತುಂಬ ವಿಶೇಷವಾದಂಥ ಸಮಾಧಾನ ಸಿಗ್ತಾ ಇರುತ್ತೆ ಬದುಕಿನಲ್ಲಿ. ಫೈನಲಿ ಏನಪ್ಪ ಗೋಲ್ ಆಫ್ ಲೈಫ್ ಅಂದರೆ ಸಮಾಧಾನವಾಗಿರೋದೇ, ಸಂತೋಷವಾಗಿರೋದೇ, ನೆಮ್ಮದಿಯಾಗಿರೋದೇ. ನಮಗೆ ನೆಮ್ಮದಿ ಏನು ಕೊಡುತ್ತೋ ಅದನ್ನೆಲ್ಲ ಮಾಡಬೇಕು. ಎಷ್ಟೋ ಸಲ ನಮ್ಮ ಹತ್ರ ಇರೋದನ್ನ ಕೊಡೋದ್ರ ಮೂಲಕ ನೆಮ್ಮದಿ ಹೆಚ್ಚು ಬರುತ್ತೆ ಅಂತ ವಿಶ್ವಾಸ ಇಟ್ಕೊಂಡವನು ನಾನು ಕೂಡ. ಹಾಗಾಗಿ ಬಹುತೇಕ ಅದೊಂದಷ್ಟು ಸಮಾಧಾನ ಕೊಡುತ್ತೆ. ಅಷ್ಟೇ ಅಲ್ಲ, ನಾನು ಈಗಾಗಲೇ ಹೇಳಿದ ಹಾಗೆ ಶ್ರೀರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಅಂತ ಹೇಳಿ ಬೆಂಗಳೂರಿನ ಹಾಸ್ಟೆಲ್ ಬಗ್ಗೆ ಹೇಳಿದೆ ಅಲ್ಲ, ಅಲ್ಲಿ ಇದ್ದಂತಹ ನಮ್ಮ ಜೊತೆಯ ಇರ್ತಕ್ಕಂಥ ಸೀನಿಯರ್ಸು, ಜೂನಿಯರ್ಸು ಹೀಗೆಲ್ಲ ಸೇರಿ ಒಂದು ಟ್ರಸ್ಟ್ ಮಾಡಿಕೊಂಡು ಕರ್ನಾಟಕದಾದ್ಯಂತ ಒಂದಷ್ಟು ಫ್ರೀ ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಶಿರ್ಸಿ ಗೊತ್ತಿದೆ, ಶಿರ್ಸಿನಲ್ಲಿ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಶ್ರೀ ಶಾರದಾ ದೇವಿ ಸ್ಟೂಡೆಂಟ್ಸ್ ಹೋಮ್, ಮತ್ತು ಗಂಡು ಮಕ್ಕಳ ಹಾಸ್ಟೆಲ್ ಶ್ರೀ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್. ಇದನ್ನು ನಮ್ಮ ಓಲ್ಡ್ ಬೋರ್ಡರ್ ಟ್ರಸ್ಟ್ ನಡೆಸ್ತಾ ಇದೆ. ಅಲ್ಲಿ ಸುಮಾರು 50 ಹೆಣ್ಮಕ್ಳು 50 ಗಂಡು ಮಕ್ಕಳು ಅಷ್ಟು ಜನಕ್ಕೆ ಉಚಿತವಾಗಿ ಊಟ ವಸತಿ ತುಂಬ ಉತ್ತಮವಾದಂಥ ಕ್ಲಾಸ್ನಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಮನಗೊಳಿ ಅಂತ ಹೇಳಿ ಬಿಜಾಪುರದ ಹತ್ರ ಅಲ್ಲಿ ಒಂದು ಫ್ರೀ ವಸತಿ ಶಾಲೆ, ಅಂದರೆ ಶಾಲೆ ಅಂತಂದರೆ ಅಲ್ಲಿ ಶಾಲೆನೂ ಇದೆ ಮತ್ತು ಅಲ್ಲಿ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ ಉಚಿತವಾಗಿ. ಅಲ್ಲಿಯ ರಾಮಕೃಷ್ಣ ಆಶ್ರಮದ ಜೊತೆಗೆ ಸೇರಿಕೊಂಡು ಮಾಡ್ತಾಯಿದ್ದೇವೆ. ಹಾಗೆ ತುಮಕೂರಿನಲ್ಲಿ ಇನ್ನೊಂದು ಶ್ರೀರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಒಂದು ಪ್ರಾರಂಭ ಆಗೋದಿದೆ. ಇದೆಲ್ಲ ನಮ್ಮ ಬದ್ಧತೆ. ನಮ್ಮ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೊತೆ ಸುಮಾರು ಜನ ಇದ್ದಾರೆ, ತುಂಬ ಜನ ನನ್ನ ಜೊತೆಲಿ ಓದೋರು, ಕಲಿತವರು, ನಾವು ವಾಪಸ್ ಕೊಡಲೇಬೇಕು ಅಂತ ಹೇಳಿ ಇದ್ದಂಥವರು, ತುಂಬ ಉತ್ತಮವಾದಂಥ ಪೊಸಿಷನಲ್ಗಳು ಇರ್ತಕ್ಕಂಥವರು, ಅವರೆಲ್ಲ ಅಲ್ಲಿ ಸೇರಿಕೊಂಡಿದ್ದಾರೆ. ಹಾಗಾಗಿ ಇವೆಲ್ಲ ಮಾಡೋಕ್ಕಾಗ್ತಾಯಿದೆ. ನಾವು ಮಾಡೋಕ್ಕಾಗತ್ತೆ ಅಂದರೆ ಎಲ್ಲರಿಗೂ ಮಾಡೋಕ್ಕಾಗತ್ತೆ ಅಂತ ಅರ್ಥ. ಅದರಿಂದ ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ಹೇಳಿ. ಔಷಧೀಯ ಸಸ್ಯಗಳ ಬಗ್ಗೆ ಅಂತೂ ಇವತ್ತಿನ ದಿವಸ ನಾವು ಎಷ್ಟು ಕಷ್ಟ ಆಗ್ತಾಯಿದೆ, ದಶಮೂಲ ಸಿಗ್ತಾ ಇಲ್ಲ. ಗೊತ್ತಿರಬೇಕು ನಿಮಗೆ, ದಶಮೂಲಗಳು ಇಲ್ಲವೇ ಇಲ್ಲ. ಮತ್ತು ದಶಮೂಲಾರಿಷ್ಟ ನಮಗೆ ಅದು ಎಷ್ಟು ಬೇಕು? ಈಗ ಅದೆಷ್ಟು ಬಾಟಲ್ ದಶಮೂಲಾರಿಷ್ಟಗಳು ಭಾರತದಾದ್ಯಂತ ಇದೆ, ಅಷ್ಟು ದಶಮೂಲ ಸಿಗ್ತಾ ಇದೆಯಾ ನಮಗೆ ಅಂತ ಹೇಳಿ. ಎಲ್ಲದಕ್ಕೂ ಪ್ರತಿನಿಧಿ ದ್ರವ್ಯಗಳನ್ನು ಹಾಕ್ತಾ ಇಲ್ವಾ? ಅಶೋಕಾರಿಷ್ಟಕ್ಕೆ ಅಶೋಕ ಗಿಡಗಳಲ್ಲಿದೆ. ಒನ್ ಆಫ್ ದ ಎಂಡೇಂಜರ್ಡ್ ಪ್ಲ್ಯಾಂಟ್ಸಲ್ಲಿ ಅಶೋಕ ಒಂದು, ಸರಕ, ಇಂಡಿಕಾ. ಹಾಗಿರುವಾಗ ಅಷ್ಟೊಂದು ಅಶೋಕಾರಿಷ್ಟ ನಾವು ಎಲ್ಲಿ ತಯಾರು ಮಾಡೋಕ್ಕಾಗ್ತಾ ಇದೆ? ಇನ್ನು ನಾವು ಯಾವುದನ್ನೋ ತೊಗೊಂಡು ಬಂದು ಪ್ರತಿನಿಧಿ ದ್ರವ್ಯನ ಅಶೋಕಾರಿಷ್ಟ ಅಂತ ಹೇಳಿದಾಗ ಅದರದ್ದು ನಿಜವಾದ ಅನುಕೂಲ ಹೇಗಾಗುತ್ತೆ ಪೇಷಂಟ್ಗಳಿಗೆ? ಇಂಥ ಪ್ರಶ್ನೆ ಇರುವಾಗ ನಾವು ಒಂದಷ್ಟು ಕನ್ಸರ್ವ್ ಮಾಡಲೇಬೇಕು. ಹಾಗಾಗಿ ಆರೋಗ್ಯ ಧಾಮದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮರಗಳಲ್ಲಿ ಆಯುರ್ವೇದದ ಅಂದರೆ ಔಷಧೀಯ ಗುಣ ಇರ್ತಕ್ಕಂಥ ಮರಗಳನ್ನು ಇಲ್ಲಿ ಹಾಸ್ಪಿಟಲ್ ಓಪನ್ ಮಾಡೋಕ್ಕೂ ಮುಂಚೆ ನೆಟ್ಬಿಟ್ವಿ ರಸ್ತೆಯಲ್ಲಿ. ಯಾಕೆಂದರೆ ಅದರ ಪ್ರಯೋಜನ ನಮಗೆ ಆಗೋದು ಅಂತ. ಒಂದಷ್ಟು ನಿರ್ಗುಂಡಿ ಇದ್ದರೆ ನನಗೆ ದಿನ ಪತ್ರಪಿಂಡ ಸ್ವೇದಕ್ಕೆ ಸಹಾಯ ಆಯಿತು. ಹಾಸ್ಪಿಟಲ್ ಮೇಲೆ ಬರೋಕ್ಕೆ ಮುಂಚೆನೇ ಗಿಡಗಳ ಮೇಲೆ ಬಂದುಬಿಟ್ರೆ ನಮಗೆ ಔಷಧಿ ಪಕ್ಕ ಸಿಕ್ಕಂಗಾಯಿತು, ಉಚಿತವಾಗಿ ಭೂಮಿ ಕೊಡುತ್ತೆ ಅಲ್ವೇ? ಹಾಗಾಗಿ ವಿ ನೀಡ್ ಟು ಕನ್ಸರ್ವ್. ಎಷ್ಟೆಷ್ಟು ಸಾಧ್ಯವಾಗುತ್ತೋ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ, ನನಗೆಲ್ಲ ನನ್ನ ಮುಂದಿನ ಜನ್ರೇಷನ್ಗಾದರೂ ಒಂದಷ್ಟು ಗಿಡಗಳನ್ನು ಬೆಳೆಸಬೇಕು. ಅದು ವೃದ್ಧಿ ಆಗಬೇಕು. ಅದು ಎಲ್ಲರ ಲೆವೆಲಲ್ಲಿ ಆಗಬೇಕು. ನಾನು ಅದನ್ನು ನನ್ನ ಪೇಷಂಟ್ಗಳಿಗೆ, ನನ್ನ ಜೊತೆಲಿರ್ತಕ್ಕಂಥ ಸ್ನೇಹಿತರಿಗೆ ಇದನ್ನು ಹಂಚಬೇಕು, ಹೇಳಿಕೊಡ್ಬೇಕು. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಆನಂದ ಆರೋಗ್ಯ ಅಂತ ಒಂದು ಕಾರ್ಯಕ್ರಮ ಪ್ರತಿ ಹುಣ್ಣಿಮೆ ಮಾಡ್ತೇವೆ ಇಲ್ಲಿ. ಇದು ಪಬ್ಲಿಕ್ಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಆನಂದ ಆರೋಗ್ಯದಲ್ಲಿ 2 ಭಾಗ ನಿಮಗೆ ಗೊತ್ತಾಗೋ ಹಾಗೆ, ಒಂದು ಆನಂದ, ಇನ್ನೊಂದು ಆರೋಗ್ಯ ಅನ್ನೋ ಭಾಗ. ಈ ಆನಂದ ಅನ್ನೋ ಭಾಗದಲ್ಲಿ ಒಂದು ಸಂಗೀತ ಇರುತ್ತೆ, ಪ್ರತಿ ಹುಣ್ಣಿಮೆ ಸಂಗೀತ ಇರುತ್ತೆ, ಅಥವಾ ನೃತ್ಯ ಇರಬಹುದು, ಭಾರತೀಯ ಸಂಗೀತ, ಭಾರತೀಯ ನೃತ್ಯ, ಹಿಂದೂಸ್ತಾನಿ, ಕರ್ನಾಟಕ, ಈ ಥರದ್ದು ಯಾವುದೇ ಇದ್ದಿರಬಹುದು ಪ್ರಕಾರಗಳು, ಇನ್ಸ್ಟ್ರೂಮೆಂಟಲ್, ವೋಕಲ್, ಯಾವ್ದು ಬೇಕಾದ್ರೂ ಇದ್ದಿರಬಹುದು. ಈ ಥರದೊಂದು ಕಂಪಲ್ಸರಿ ಇರುತ್ತೆ. ಅದು ಆನಂದ ಕೊಡುತ್ತೆ ಮನಸ್ಸಿಗೆ. ಪ್ರಸನ್ನಾತ್ಮೇಂದ್ರಿಯ ಮನಃ, ಅದಕ್ಕೆ ಸಪೋರ್ಟಿವ್. ಮತ್ತು ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರದ ಬಗ್ಗೆ ಸಂವಾದ ಇರುತ್ತೆ. ಅದಕ್ಕೊಂದು ಉಪನ್ಯಾಸ, ಮತ್ತು ಎಲ್ಲರ ಜೊತೆಗೆ ಒಂದು 60ರಿಂದ 100 ಜನ ಬರುವಂಥ ಅವಕಾಶ ಪ್ರತಿ ತಿಂಗಳು ಆಗುತ್ತಿಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಹಲವಾರು ಟಾಕ್ಸ್ ಅವರಿಗೆ ಅನುಕೂಲ ಆಗೋ ಹಾಗೆ ಇಟ್ಕೊಳ್ತೀವಿ. ಅದರಲ್ಲಿ ಒಂದು ಸಲ ನಕ್ಷತ್ರಕ್ಕೊಂದು ಗಿಡ ಅನ್ನೋದ್ರ ಬಗ್ಗೆ ಮಾತು. ಅಪ್ಪ, ಈಗ ನಾವೆಲ್ಲರೂ ಒಂದು 60 ಜನ
60 ಜನಕ್ಕೆ ಅವ್ರದ್ದೊಂದು ಜನ್ಮ ನಕ್ಷತ್ರ ಇರುತ್ತೆ ಅಲ್ವೇ. ನಾವೊಂದು ಜನ್ಮ ನಕ್ಷತ್ರದಲ್ಲಿ ನಮ್ಮನ್ನು ಗುರುತಿಸ್ಕೊಳ್ತೇವೆ. ನಮ್ಮದು ರೇವತಿ ನಕ್ಷತ್ರ ಅಂದರೆ ರೇವತಿ ನಕ್ಷತ್ರಕ್ಕೊಂದು ಗಿಡ ಇದೆ ಅಲ್ವಾ. ಶತಭಿಷ ಆದರೆ ಶತಭಿಷಕ್ಕೊಂದು ನಕ್ಷತ್ರಕ್ಕೆ ಒಂದು ಗಿಡ ಇದೆ. ನಾನು ನಿಮ್ಮ ನಕ್ಷತ್ರಗಳು ಯಾವುದು ಅಂತ ಒಂದು ಕಡೆಯಿಂದ ಕೇಳ್ತಾ ಬಂದು ಎಲ್ಲರಿಗೂ ಒಂದೊಂದು ಗಿಡ ಹೇಳಿ ಪ್ರತಿದಿನ ನೀವು ಆ ಗಿಡ ನೋಡಬೇಕು. ಎಂಥ ಮಜಾ ಇದೆ. ಪ್ರತಿದಿನ ನೀವು ಅಟ್ಲೀಸ್ಟ್ ನಿಮ್ಮ ಜೀವಮಾನದಲ್ಲಿ ಒಂದು ನಿಮ್ಮ ನಕ್ಷತ್ರದ ಗಿಡವನ್ನು ನೀವು ಬೆಳೆಸಬೇಕು, ಹೋಗಿ ನೋಡಬೇಕು. ನಿಮ್ಮ ಬರ್ತ್ಡೇ ದಿವಸದಾದರೂ ಹೋಗಿ ಅದ್ರ ಸುತ್ತ ಬರಬೇಕು, ಮುಟ್ಟಬೇಕು ಅಂತ ಹೇಳಿದಾಗ ದಟ್ ಗಿವ್ಸ್ ಎ ಡಿಫರೆಂಟ್ ಫೀಲ್ ಆಫ್ ಎರ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಎಂಥ ಎಕ್ಸ್ಪೀರಿಯನ್ಸ್ ಅದು. ಈ ರೀತಿ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸಗಳಂತೆ ಮಾಡ್ತಾಯಿದ್ದೇನೆ. ಹಾಗೆ ನಿಮ್ಮ ರಾಶಿಗೊಂದು ಗಿಡ ಇದೆ ಅಲ್ವಾ, ನಕ್ಷತ್ರಕ್ಕೊಂದು ಗಿಡ ಇದೆ. ಇವುಗಳನ್ನೆಲ್ಲ ನಾವು ಜನಗಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ನಾವು ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ನಕ್ಷತ್ರಕ್ಕೊಂದು ಗಿಡ ಯಾಕೆ ಮಾಡಿದರು ಅಂತಂದರೆ ಇಕೋ ಫ್ರೆಂಡ್ಲಿ ಆಗಲಿ ಅನ್ನೋ ಕಾರಣಕ್ಕೆ. ಅದಕ್ಕೆ ಅಲ್ಲೊಂದು ಮೂಢನಂಬಿಕೆ ಮತ್ತೊಂದು ಅಲ್ಲ. ಹೀಗೆ ಮಾಡೋದ್ರಿಂದ ಆದರೂ ವಿ ಕ್ಯಾನ್ ಕನ್ಸರ್ವ್ ಅಲ್ವಾಪ್ಪ. ನಮ್ಮ ಗಿಡ ನಮಗೆ ಬೇಕಲ್ವಾ. ಹಾಗಾಗಿ ಎಲ್ಲರದ್ದು ನಕ್ಷತ್ರದ್ದು ಒಂದೊಂದು ಗಿಡ ಬಂದರೆ ಒಂದಷ್ಟು ಗಿಡ ಒಟ್ಟಿಗೆ ಬರಲಿಲ್ವಾ ಫಾರೆಸ್ಟು, ಎಲ್ಲರಿಗೂ ಅನುಕೂಲ ಆಗಲಿಲ್ವೇ. ಇಷ್ಟು ರ್ಯಾಷನಲ್ಲಾಗಿ ಯೋಚನೆ ಮಾಡುವಾಗ ಅದಕ್ಕೆ ಮೂಢನಂಬಿಕೆ ಅನ್ನೋ ಪ್ರಶ್ನೆ ಬಿಟ್ಟು ಹೋಗುತ್ತೆ. ಇದು ನಮಗೆ ಬೇಕಿದೆ ಅಂತಾಗುತ್ತೆ. ಮತ್ತು ಅದರದ್ದು ಸಂಪೂರ್ಣ ಉಪಯೋಗ ನಾವೇ ವೈದ್ಯರು, ನಮ್ಮದೇ ಸೊಸೈಟಿ ಪಡ್ಕೊಳ್ಳುತ್ತೆ. ಹಾಗಾಗಿ ನನಗೆ ಅಶೋಕ ಉಳಿಯುತ್ತೆ, ದಶಮೂಲಗಳೆಲ್ಲ ಉಳ್ಕೊಳ್ಳುತ್ತವೆ. ಜಸ್ಟ್ ಉದಾಹರಣೆಗೆ ಅಷ್ಟೇ. ನೀವು ಹೇಳ್ತಾ ಇರಬೇಕಾದಾಗಲೇ ಸದೃತದ ಒಂದು ಡೆಫಿನೇಷನ್, ಸ್ವಾರ್ಥ ಬುದ್ಧಿ ಪರಾರ್ಥೇಶು. ನೀವು ಹೇಳ್ಕೊಳ್ಬೇಕಾದ್ರೆ ಇದು ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ಆ ಹೆಲ್ಪ್ ಆಗ್ತಿರೋದು ಪರೋಪಕಾರಕ್ಕೋಸ್ಕರ. ಸೊ ನೀವೇನೇ ಹೆಜ್ಜೆಗಳು ತೊಗೊಳ್ತಾ ಹೋದ್ರು ಆ ಸಾಮಾಜಿಕ ಬದ್ಧತೆ ಅನ್ನೋ ಕಾನ್ಸೆಪ್ಟ್ ಬಂದಾಗ ನೀವು ಹೇಳ್ತಾರೋ ಪ್ರತಿ ಹೆಜ್ಜೆಗಳು ಅದು ಮುಗಿಯಲ್ಲ ಅನ್ಸುತ್ತೆ. ನಾನು ಹೇಳ್ದಂಗೆ ಅದು ಮೊದಲೇ ಹೇಳಿದ್ದು ಕಿರುಪರಿಚಯ, ಇದು ಕೇವಲ ಕಿರುಪರಿಚಯ ಮಾತ್ರ. ಹಾಸ್ಟೆಲ್ ನಿರ್ಮಾಣ ಆಗಿರ್ಬೋದು, ಸಸ್ಯಗಳ ಸಂರಕ್ಷಣೆ ಕುರಿತಾಗಿರ್ಬೋದು, ಬುದ್ಧಿಮಾಂದ್ಯ ಮಕ್ಕಳ ಬಗ್ಗೆ ನೀವು ತೋರಿಸ್ತಾ ಇರೋಂಥ ಕಾಳಜಿ ಆಗಿರ್ಬೋದು, ಈ ಎಲ್ಲ ಹಂತಗಳು ನಿಮ್ಮ ಬದ್ಧತೆಯನ್ನು ಕೈಗನ್ನಡಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ಇನ್ನೊಂದು ವಿಶೇಷವಾಗಿ ನೀವು ಎಲ್ಲವನ್ನೂ ಆರಾಮಾಗಿ ಇದು ನನಗೆ ಬಂದಂಥ ಒಲಿದು ಬಂದಂಥ ಯೋಗ ಅಂತ ಹೇಳಿದ್ರಿ. ಅದೇ ಪ್ರತಿ ಹೆಜ್ಜೆಗಳಲ್ಲಿ ನೀವು ತೋರಿದ ಹೆಜ್ಜೆ ಅಂದರೆ ಯೋಗ್ಯತೆ ಇದ್ದಾಗ ಮಾತ್ರ ಯೋಗ ಸಿಗುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ಯಾಕಂದರೆ ಇದು ಎಲ್ರಿಗೂ ಆ ಯೋಗ ಸಿಗಬಹುದಾಗಿತ್ತೇನೋ. ಕಾರಣ ನೀವು ಪ್ರತಿ ಹೆಜ್ಜೆಗಳಲ್ಲಿ, ನಾನು ಈ ಹಾಸ್ಪಿಟ್ಲಿಗೆ ಬಂದಾಗಲೂ ಹೇಳಿದೆ, ಎಷ್ಟೊಂದು ಸೃಜನಾತ್ಮಕ ಕಲೆಗಳು ನನಗೆ ಕಂಟು ಒಳಗೆ ಬಂದಾಗ ಆಗಿರ್ಬೋದು, ನೀವು ಕೊಟ್ಟಂಥ ಹೆಸರುಗಳಾಗಿರ್ಬೋದು, ಪ್ರತಿ ಹಂತಗಳಲ್ಲಿ ಆ ತಿರುವುಗಳಲ್ಲಿ ನೀವು ತೊಗೊಂಡಂಥ ಸ್ಟೆಪ್ಸ್. ಗುರು ಸಿಗ್ಬೋದು, ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ನೀವು ಹೊಸದಾಗಿ ಶುರು ಮಾಡಿದಂಥ ಕ್ಲಿನಿಕ್ ಸೆಟಪ್ ಆಗಿರ್ಬೋದು, ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಕಾರ್ಯಾಗಾರಗಳಾಗಿರ್ಬೋದು, ವಿಶೇಷವಾಗಿ ನೀವು ಆಗಲೇ ಹೇಳಿದೆ ಆ ಸಂಗೀತದ ಬಗ್ಗೆ, ಆ ಸಂಗೀತದ ಮೂಲಕ ಆರೋಗ್ಯವನ್ನು ಹೇಗೆ ಹಂಚಬಹುದು ಅನ್ನೋ ಕಾನ್ಸೆಪ್ಟ್ ಆಗಿರ್ಬೋದು, ನಿಮ್ಮ ನಾಯಕತ್ವದ ಗುಣಗಳು ಎಸ್ಪೆಷಲಿ ಹೇಳಬೇಕಂದ್ರೆ ನಮ್ಮದೇ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ. ಈಗಾಗಲೇ ರಾಜ್ಯದಾದ್ಯಂತ ಹಲವಾರು ಹಾಸ್ಟೆಲ್ಗಳನ್ನು ಓಪನಿಂಗ್ ಆಗ್ತಾ ಇದೆ. ಈ ಎಲ್ಲ ಹಂತಗಳಲ್ಲಿ ನೀವು ತೋರಿದ ಆ ದಿಟ್ಟತೆ ಇದೆಯಲ್ಲ, ಅದು ತುಂಬ ಬೆಳಕಿಗೆ ಬಂತು ಅಂತ ನನಗೆ ಈ ಚರ್ಚೆಯ ಮೂಲಕ ಅನಿಸುತ್ತೆ. ಜೊತೆಗೆ ಇನ್ನೊಂದು ಈಗಿನ ಜನ್ರೇಷನ್ಗೆ ನಾವು ಕೇಳೋವಂಥ ಪ್ರಶ್ನೆ ಏನಂದರೆ ಸರ್, ಏನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಇರುತ್ತಲ್ಲ, ನಿಮ್ಮ ಕುಟುಂಬದ ಬಗ್ಗೆ ನಾನು ನೋಡಿದಾಗಲೂ ಒಂದು ನಿಮ್ಮದೇ ಬೇರೆಯ ಆಯಾಮ, ಅವ್ರದ್ದು ಮೇಡಮ್ದು ಬೇರೆದ್ದೇ ಆಯಾಮ. ಜೊತೆಗೆ ನಿಮ್ಮ ಮಕ್ಕಳು ಸಹ ಒಬ್ಬರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು, ಒಬ್ಬ ದೊಡ್ಡವರು ಆರ್ಥೋಪೆಡಿಷಿಯನ್ ಡಾಕ್ಟರ್. ಅವರು ಸಹ ಅವ್ರದ್ದು ವೃತ್ತಿಪರತೆಯನ್ನು ನೋಡಿದಾಗಲೂ ಯೂನಿವರ್ಸಿಟಿ ಟಾಪರ್ ಆಗಿರ್ಬೋದು, ಅವ್ರದ್ದೇ ಆದ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಅಂದರೆ ಆ ಕೌಟುಂಬಿಕ ಜೀವನವನ್ನು ನೀವು ಅಷ್ಟೇ ಸೊಗಸಾಗಿ ಕಾಪಾಡ್ಕೊಂಡಿದ್ದೀರಿ. ಆ ಬ್ಯಾಲೆನ್ಸಿಂಗ್ ಅನ್ನೋದು ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ವೃತ್ತಿಪರತೆಯಾಗಿ ಎಲ್ಲ ರೀತಿಯಿಂದಲೂ ಹೇಗೆ ಸಾಧ್ಯ ಆಗುತ್ತೆ? ಆಮೇಲೆ ನಿಮ್ಮ ಅಭಿರುಚಿಗಳನ್ನು ಅಷ್ಟೇ, ನಿಮ್ಮ ವಾಗ್ಮಿತನ ಆಗಿರ್ಬೋದು, ನಿಮ್ಮ ಸಾಹಿತ್ಯಕ್ಕೆ ನೀವು ಸಮಯ ಕೊಡ್ತಾ ಇರೋದು. ಎಷ್ಟೊಂದು ಸಲ ಪ್ರೊಫೆಸರ್ ಕೃಷ್ಣೇಗೌಡರಂಥವರು ನಿಮ್ಮ ಬಗ್ಗೆ ಮಾತನಾಡಿದಾಗ ಅಂದರೆ ಒಟ್ಟಾರೆ ಒಂದು ಬದುಕಿನ ಎಲ್ಲ ಆಯಾಮಗಳನ್ನು ಪರಿಪೂರ್ಣವಾಗಿ ಜೀವಿಸ್ತಾ ಇದ್ದೀರಿ ಅಂತ ಅನಿಸುತ್ತೆ. ಹೇಗೆ ಸರ್ ಈ ಬ್ಯಾಲೆನ್ಸಿಂಗ್ ಬೇಕಾಗತ್ತೆ? ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಕಷ್ಟ, ಭಾರ ಅನಿಸೋ ಈ ಜನ್ರೇಷನ್ಗೆ ನಿಮ್ಮ ನುಡಿಗಳೇನು ಸರ್? ಮೊದಲನೇದಾಗಿ ಪ್ರೀತಿ, ಎರಡನೇದಾಗಿ ಅಕ್ಸೆಪ್ಟೆನ್ಸ್, ಎರಡು ಬೇಕು. ಮೊದಲನೇದಾಗಿ ಪ್ರೀತಿ ಇಲ್ಲದೆ ಏನು ಕೆಲಸ ಆಗೋಲ್ಲ. ಪ್ರೀತಿಸಬೇಕು, ವ್ಯಕ್ತಿನಾಗಲಿ ಅಥವಾ ವೃತ್ತಿನಾಗಲಿ. ವ್ಯಕ್ತಿನ ಪ್ರೀತಿಸಿದ್ದಕ್ಕೆ ನನ್ನ ಹೆಂಡತಿ ನನ್ನ ಜೊತೆಲಿ ಇರೋಕ್ಕಾಗಿದೆ.
ಇನ್ ಸ್ಪೈಟ್ ಆಫ್ ಡಿಫರೆನ್ಸಸ್ ಅಲ್ವಾ. ಅಟ್ಲೀಸ್ಟ್ ಇವತ್ತಿನ ದಿವಸ ಇಲ್ಲ ಅಶೋಕಾರಿಷ್ಟ ಕೊಡಬಹುದು ಅಂತ ಆಕೆ ಅನ್ನೋದಾದರೆ ಅದನ್ನು ನಾನು ಕನ್ವಿನ್ಸ್ ಮಾಡೋಕ್ಕಾಗಿದೆ ಅನ್ನೋದ್ರ ಅರ್ಥ ಅಷ್ಟೆ ಅಲ್ವಾ. ನನ್ನ ಮಗ ಆರ್ಥೋಪೆಡಿಕ್ ಸರ್ಜನ್ನು, ಇಲ್ಲ ಈ ಮಂಡಿಗೆ ಈ ಥರ ಜಾನುಬಸ್ತಿ ಮಾಡಿಕೊಳ್ಳಿ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಬೇಕಾದ್ರೆ ಸರ್ಜರಿ ಮಾಡೋಣ ಅಂತ ಹೇಳೋಕ್ಕೆ ಆತನಿಗೆ ಅನಿಸಿದ್ರೆ ಐ ಆಮ್ ಏಬಲ್ ಟು ಕನ್ವಿನ್ಸ್ ಹಿಮ್ ದಟ್ ದಿಸ್ ಇಸ್ ಬೆಟರ್ ಟು ಮೇಕ್ ಇಟ್ ಫಾರ್ ಸಮ್ ಮೋರ್ ಟೈಮ್ ಅಂತ ಅರ್ಥ. ಸೊ ವಿ ನೀಡ್ ಟು ಕನ್ವಿನ್ಸ್, ವಿ ನೀಡ್ ಟು ಶೋ. ನಮಗೆ ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳಲ್ಲಿ ಪ್ರೀತಿ ಇದ್ದಾಗ ಶ್ರದ್ಧೆ ಸೇರಿಕೊಳ್ಳುತ್ತೆ, ಅದು ಪ್ರತಿಫಲವನ್ನು ಕೊಡ್ತಾ ಹೋಗುತ್ತೆ. ಇವತ್ತೋ ನಾಳೆನೋ ನನ್ನ ಪ್ರತಿಫಲ ಕೊಟ್ಟೇ ಕೊಡುತ್ತೆ ಅನ್ನೋದು. ಎಷ್ಟೋ ಸಲ ತಮಾಷೆಗೆ ಹೇಳ್ತಾ ಇದ್ದೆ, ನನಗೆ ನನ್ನ ಹೆಂಡತಿಗೆ ಜಗಳಗಳೇ ಆಗೋಲ್ಲ, ವಿ ನೆವರ್ ಫೈಟ್ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ ನಾವು ಭೇಟಿನೇ ಆಗ್ತಿರ್ಲಿಲ್ಲ. ನಾನು ನನ್ನ ಟೈಮ್ನಲ್ಲಿ ಬ್ಯುಸಿ, ಆಕೆ ಟೈಮ್ನಲ್ಲಿ ಬ್ಯುಸಿ. ಗೈನಕಾಲಜಿಸ್ಟ್ ಆದ್ದರಿಂದ ಅವ್ರಿಗೊಂದು ಸಮಯ ಸಂದರ್ಭ ಅಂತಿಲ್ಲ, ಯಾವಾಗ ಬೇಕಾದರೂ ಕರೀತಾರೆ. ಯಾವಾಗ ನಮ್ಗೆ ಜಗಳ ಆಡೋಕ್ಕೆ ಅಲ್ಲಿ ಅವಕಾಶ ಸಿಕ್ಕಾಗ ಫೋನ್ನಲ್ಲಿ ಚೆನ್ನಾಗಿದೆಯಾ, ನಾನು ಚೆನ್ನಾಗಿದ್ದೀನಿ, ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ, ನೀನು ಯಾವಾಗ ಊಟ ಮಾಡ್ತೀಯ, ಇಷ್ಟೇ. ಮತ್ತು ಜಗಳ ಆಡೋಕ್ಕೆ ಪ್ರಸಂಗವೇ ಇಲ್ಲ, ಜೊತೆಯಲ್ಲೇ ಇಲ್ಲ ನಾವು. ಅಂದರೆ ಲಘುವಾಗಿ ಹೇಳೋದಾದಾಗ, ಅದನ್ನ ಹಾಸ್ಯವಾಗಿ ಹೇಳುವಾಗ. ಬಟ್ ಇಲ್ಲಿ ಮೊದಲನೇದಾಗಿ ಪ್ರೀತಿ ಸಾಕು ನಮಗೆ. ಪ್ರೀತಿ ಒಂದಿದ್ದರೆ ಮಿಕ್ಕಿದ್ದೆಲ್ಲ ಗೌಣ ಆಗುತ್ತೆ ಅಂತಷ್ಟೇ. ಹಾಗಾಗಿ ಡಿಫರೆನ್ಸಸ್ ಅನ್ನೋದು ಡಿಫರೆನ್ಸ್ ಆಗಲ್ಲ, ಅದು ಇಂಟಿಗ್ರೇಷನ್ ಆಗುತ್ತೆ. ಮ್ಯಾಥಮ್ಯಾಟಿಕ್ಸ್ ಇಂಟಿಗ್ರೇಷನ್ ಆ್ಯಂಡ್ ಡಿಫರೆನ್ಸಿಯೇಷನ್ ಅಂತ ಇಟ್ಕೊಂಡು ಹೊರಟಾಗ ನಾವು ಬೇರೆ ಬೇರೆ ಆಗಲಿಕ್ಕೆ ಹಲವು ಕಾರಣಗಳನ್ನ ಹುಡುಕ್ತೀವಿ. ಆದರೆ ಒಟ್ಟಿಗೆ ಇರಬೇಕಂತಂದಾಗ ನಮಗೆ ಒಂದೇ ಕಾರಣ, ಅದು ಪ್ರೀತಿ ಅಷ್ಟೇ ಸಾಕು. ಇದು ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವು ಚೆನ್ನಾಗಿರೋಕ್ಕಾಗತ್ತೆ. ಕಮಿಟ್ಮೆಂಟ್ ಇದೆಯಲ್ಲಪ್ಪ, ಐ ಆಮ್ ಕಮಿಟೆಡ್ ಟು ಯು, ಯು ಆರ್ ಕಮಿಟೆಡ್ ಟು ಮೀ, ವಿ ಆರ್ ಕಮಿಟೆಡ್ ಟು ದ ಫ್ಯಾಮಿಲಿ. ಎಷ್ಟು ಹೊತ್ತು ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟಿ ಟೈಮ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮಕ್ಕಳ ಜೊತೆಯಲ್ಲಿ ನಮಗೆ ಇರೋಕ್ಕೆ ಅವಕಾಶಗಳೇ ಕಡಿಮೆ ಇದ್ದಾದಾಗಲೂ ಕೂಡ ನಮಗಿಂತ ನಾವು ಗಂಡು ಹುಡುಗರು ಹಾಗೂ ಹೀಗೂ ಕೆಲಸ ಅಂತ ಆಚೆ ಇದ್ದುಬಿಡೋಕ್ಕೆ ನಮಗೆ ಬರುತ್ತೆ. ಕಾರಣನಾದರೂ ಕೊಟ್ಟು, ಇಲ್ಲ ನಾನು ಬೆಳಗಿಂದ ಸಾಯಂಕಾಲ ತನಕ ಕ್ಲಿನಿಕ್ಕೋ ಆಸ್ಪತ್ರೆನೋ ಅಂತ ಹೇಳಿ ಕಾರಣ ಕೊಟ್ಟು ಇರೋಕ್ಕೆ ಬರುತ್ತೆ. ಆದರೆ ತಾಯಿ ಹಾಗೆ ಮಾಡೋಕ್ಕಾಗಲ್ವೇ? ಹಾಗಾಗಿ ಎಷ್ಟೋ ಸಲ ಹೆಣ್ಣು ಮಕ್ಕಳ ತ್ಯಾಗನ ನಾನು ತುಂಬ ಗೌರವಿಸ್ತೀನಿ, ಮೆಚ್ಕೋತೀನಿ ಇದೇ ಕಾರಣಕ್ಕೆ. ಯಾಕೆಂದರೆ ನನ್ನಾಕೆ ಬೀಯಿಂಗ್ ಎ ಪ್ರೊಫೆಷನಲ್ ಗೈನಕಾಲಜಿಸ್ಟ್, ಬೀಯಿಂಗ್ ಸಫಿಷಿಯೆಂಟ್ಲಿ ಬ್ಯುಸಿ ಎನಫ್, ಅವರು 2 ವರ್ಷ ವೃತ್ತಿಯನ್ನು ಬಿಟ್ಟರು. ಈ ವೃತ್ತಿಯನ್ನು ಬಿಡುವ ತ್ಯಾಗ ಇದೆಯಲ್ಲ, ಅತ್ಯಂತ ದೊಡ್ಡ ತ್ಯಾಗ. ಮಗುನ ಬೆಳೆಸಲಿಕ್ಕೋಸ್ಕರ. ಮಗು ದೊಡ್ಡದಾಗೋ ತನಕ ವೃತ್ತಿ ಹಿಡಿಯಲಿಲ್ಲ, ಮಗು ದೊಡ್ಡದಾದ್ಮೇಲೆ ವೃತ್ತಿ ಬೆಳೀತು. ಇವತ್ತಿನ ದಿವಸ ಆಕೆ ಜಾಗದಲ್ಲಿ ಅತ್ಯುತ್ತಮವಾಗಿದ್ದಾರೆ. ಶಿ ಈಸ್ ವೆರಿ ಹ್ಯಾಪಿ ವಿತ್ ವಾಟ್ ಶಿ ಈಸ್. ಅಂದರೆ ಕೊಡಬೇಕಾದಾಗ ಕೊಡಲೇಬೇಕಲ್ಲ. ನಾನು ಕೊಡೋಕ್ಕಾಗದೇ ಇದ್ದದ್ದು ನಂದು ಸೇರಿಸ್ಕೊಂಡು ಆಕೆ ಕೊಟ್ಟಲ್ಲ ಕುಟುಂಬಕ್ಕೆ ಅಂಥೇಳಿ. ದಿಸ್ ಈಸ್ ಅ ವೆರಿ ಗುಡ್ ಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇವತ್ತು ಗಂಡು ಹೆಣ್ಣು ವ್ಯತ್ಯಾಸ ಇಲ್ಲದೆ ಇರುವಾಗಲೂ ಕೂಡ ಆಕೆ ಹೆಚ್ಚು ಕೊಡೋಕ್ಕಾಯಿತು ಅನ್ನೋದರ ಕೃತಜ್ಞತೆ ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅಷ್ಟು ತ್ಯಾಗ ಮಾಡಿದಾಗ ನಾನು ಇನ್ನೊಂದಷ್ಟು ಮಾಡಬಾರ್ದ ಅನಿಸುತ್ತೆ ಅಲ್ವಾ. ನಾನು ತ್ಯಾಗ ಅನ್ನಲ್ಲ, ಅದನ್ನು ಮಕ್ಕಳು ನೋಡ್ಕೋತೀನಿ ಅನ್ನೋದು ತ್ಯಾಗ ಅಂತಾರ. ಅದು ಸ್ವಾರ್ಥ, ನನ್ನ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅನ್ನೋ ಸ್ವಾರ್ಥ ಇರುತ್ತೆ. ಹಾಗಾಗಿ ತ್ಯಾಗ ಆಗೋಲ್ಲ, ನನಗೋಸ್ಕರ ನಾನು ಮಾಡ್ಕೊಳ್ಳೋದಾಗುತ್ತೆ. ನನ್ನ ಮಕ್ಕಳು ಉದ್ಧಾರ ಆದರೆ ಅದು ನನ್ನ ಉದ್ಧಾರ ಅಂತ ಅಂದ್ಕೊಳ್ತೀವಲ್ವೇ. ಹಾಗಾಗಿ ನಮ್ಮ ಮೇಷ್ಟ್ರುಗಳು ಯಾವಾಗಲೂ ಅಂದ್ಕೊಳ್ಳೋಕೆ, ಶಿಷ್ಯ ಗುರುನ ಮೀರಿಸಬೇಕು, ಮಗ ತಂದೆನ ಮೀರಿಸಬೇಕು ಅಂತ ಹೇಳಲ್ವೇ. ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ ಅಲ್ವಾ, ಪುತ್ರಾದಿಚ್ಛೇತ್ ಪರಾಜಯಂ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅವನು ವಿಜೃಂಭಿಸಿದಾಗ ಮಗ ಅನ್ನೋನು ನಮಗೆ ಎಲ್ಲೋ ಸಂತೋಷ, ನನಗಿನ್ನೂ ಉತ್ತಮವಾಗಿದ್ದಾನಲ್ಲ ಅನ್ನೋಂಥ ಸಂತೋಷ ಬರುತ್ತೆ. ದಿಸ್ ಶುಡ್ ಹ್ಯಾಪನ್. ಇದು ನಮಗೆ ಚಿಕ್ಕದ್ರಿಂದಲೂ ಆಗ್ತಾ ಹೋಗಬೇಕು, ಅದನ್ನು ಎಂಜಾಯ್ ಮಾಡೋಕ್ಕಾಗಬೇಕು. ಮಕ್ಕಳಿಗೆ ಸಂಗೀತ ಹೇಳ್ಕೊಡುವಂಥ ಪ್ರಸಂಗ, ಹಾಡುಗಳನ್ನ ಹೇಳ್ಕೊಡುವಂಥ ಪ್ರಸಂಗ, ಅದಕ್ಕೆ ನಮ್ಗೆ ಎಲ್ಲಿ ಅವಕಾಶ ಅಂತಂದರೆ ವಾರಕ್ಕೊಂದು ದಿವಸ ಮಕ್ಕಳನ್ನ ಕಾರಲ್ಲಿ ಕೂರಿಸ್ಕೊಂಡು ದಾರಿ ಉದ್ದಕ್ಕೂ ಹಾಡಿಕೊಂಡು ಅವ್ರಿಗೆ ಜೊತೆಲಿ ಹಾಡಿಸ್ಕೊಂಡು ಹೋಗುವಂಥದ್ದು. ಹಾಗೆ ನನ್ನ ಮಕ್ಕಳು ಒಂದು 20 ಹಾಡು ಕಲಿತರು ಅಂತ ಇಟ್ಕೊಂಡ್ರೆ
ಆ 20 ಹಾಡನ್ನು ಹೇಳಿಕೊಟ್ಟಿದ್ದು ಕೂತ್ಕೊಂಡು ಗಂಟೆಗಟ್ಟಲೆ ಕಳೀಲೇ ಇಲ್ಲ. ಕ್ವಾಲಿಟಿ ಆಫ್ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ವಿ ನೀಡ್ ಟು. ಹಾಗಾದಾಗ ಸಂಸಾರ ಗಟ್ಟಿಯಾಗುತ್ತೆ, ಸಂಬಂಧಗಳು ಭದ್ರವಾಗುತ್ತೆ. ಸಂಸಾರ ಭದ್ರ ಆಗಬೇಕಂದ್ರೆ ಕ್ವಾಲಿಟಿ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ನಂಬರ್ ಅಂತ. ಥ್ಯಾಂಕ್ ಯು ಸರ್. ಸರ್, ಈ ವಿಷಯವನ್ನು ಹೇಳೋ ಜೊತೆಗೆ ಈಗ ನಾವು ಏನು ದಕ್ಷ ವೈದ್ಯರ ಜೊತೆ ವೈದ್ಯರ ಸಂವಾದ ಅಂತ ಏನು ಮಾಡ್ತಿದ್ದೀವಿ, ನೀವು ಕೇವಲ ಪ್ರೀತಿ ಅನ್ನೋ ಒಂದೇ ಫ್ಯಾಕ್ಟ್ರಿಂದ ನೀವು ಎಲ್ಲದನ್ನೂ ಗೌಣ ಆಗುತ್ತೆ. ವೃತ್ತಿ ಬಗ್ಗೆ ಆಗಿರ್ಬೋದು, ವ್ಯಕ್ತಿ ಬಗ್ಗೆ ಆಗಿರ್ಬೋದು. ಆಗ ನಿಮ್ಗೆ ಆ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಮೇಯ್ನಾಗಿ ಇದು ಯುವ ವೈದ್ಯರಿಗೆ ನಾವು ಈ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದ ತಕ್ಷಣ ಅವ್ರ ಇನಿಷಿಯಲ್ ಡೇಸ್ ಆಫ್ ಪ್ರಾಕ್ಟೀಸಲ್ಲಿ ಮುಖ್ಯವಾಗಿ ಅವರ ನಾಲೆಡ್ಜ್ ಜೊತೆಗೆ ಅವರ ಕೌಶಲ ಸ್ಕಿಲ್ಸ್ ಜೊತೆಗೆ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್, ಸಂವಹನದ ಕಲೆ ಆಗಿರ್ಬೋದು, ಅವರ ಒಳ್ಳೆ ನಡವಳಿಕೆನೂ ಇಂಪಾರ್ಟೆಂಟ್ ಆಗುತ್ತೆ. ಈ 4 ಆಯಾಮಗಳಲ್ಲಿ ನಿಮ್ಮ ಸರಳ ಮಾತುಗಳಲ್ಲಿ ಯುವ ವೈದ್ಯರಿಗೆ ಅವರ ಇನಿಷಿಯಲ್ ಡೇಸ್ ಆಫ್ ಪ್ರಾಕ್ಟೀಸಲ್ಲಿ ಆಗಿರ್ಬೋದು ಅಥವಾ ಅವರ ವೈದ್ಯಕೀಯ ವೃತ್ತಿಯಲ್ಲಿ ಈ ಅಂಶಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳೋದಾದರೆ ಟಾಪ್ ಆಫ್ ದ ಮೈಂಡ್ ಏನು ಬರುತ್ತೆ ಸರ್? ಮೊದಲನೇದಾಗಿ ನನ್ನ ಸಂಪರ್ಕಕ್ಕೆ ಯಾರ್ಯಾರೆಲ್ಲ ಬರ್ತಾರೆ ಅವರಿಗೆ ನನ್ನ ಕಡೆಯಿಂದ ಒಳ್ಳೆಯದಾಗಲೇಬೇಕು ಅನ್ನೋವಂಥ ಕನ್ಸರ್ನ್ ಇರಬೇಕು, ಹಠ ಇರಬೇಕು. ಈಗ ನನ್ನ ಹತ್ರ ಯಾರು ಬಂದ್ರೂ ಅವರಿಗೆ ಬಂದಿರೋ ಕಾರಣಕ್ಕೆ ಎಲ್ಲೆಲ್ಲಿದ್ವೋ ಗೊತ್ತಿಲ್ಲ, ಅವರಿಗೆ ಎಷ್ಟು ಅನುಕೂಲ ಆಗಬೇಕೋ ಅಷ್ಟು ಅನುಕೂಲ ಆಗಬೇಕಂತ ನನ್ನ ಮನಸ್ಸಿಗೆ ಬಂದುಬಿಟ್ರೆ ಮಿಕ್ಕಿದ್ದೆಲ್ಲ ತಾನಾಗೆ ಆಗೋಗುತ್ತೆ. ಒಂದು ಪೇಷಂಟ್ ಬಂದಿರ್ತಾರೆ, ಅವ್ರಿಗಿರೋ ತೊಂದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಡಯಾಗ್ನೋಸಿಸ್ ಗೊತ್ತಾಗಲಿಲ್ಲ, ಏನೂ ಗೊತ್ತಾಗಲಿಲ್ಲ ಅಂದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಏನು ಮಾಡ್ತೀನಿ, ಅಪ್ಪ ಇವತ್ತಿರು, ನಾಳೆ ನೋಡಿಕೊಂಡು ಏನು ಬೇಕೋ ಹೇಳ್ತೀನಿ ಅಂತ ಹೇಳೋಕ್ಕಾದರೆ ಸಾಕು. ಇವತ್ತು ನಾನು ಇಷ್ಟು ಔಷಧಿ ಕೊಡ್ತೀನಿ, ನಾಳೆಗೇ ಇಂಪ್ರೂವ್ ಮಾಡಿ ಕೊಡ್ತೀನಿ ಅಂತ ಹೇಳಕ್ಕೆ ಬಂದರೆ ಸಾಕು. ಆ ನಾಳೆವರೆಗಿರ್ತಕ್ಕಂಥ ಕಾಲದಲ್ಲಿ ನನ್ನ ಕಲಿಕೆ ಇದೆಯಲ್ಲ, ನಾನು ಅಪ್ಡೇಟ್ ಆಗೋದಿದೆಯಲ್ಲ, ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಐ ಶುಡ್ ಬಾರ್ಗೇನ್ ಟೈಮ್ ಫ್ರಮ್ ದ ಪೇಷಂಟ್ಸ್. ಬೇಕಾದಷ್ಟು ಕೇಸ್ಗಳು ಅರ್ಥವಾಗೋದೇ ಇಲ್ಲ, ಅರ್ಥ ಆಗೋಲ್ಲ ಅಷ್ಟೇ. ಡಯಾಗ್ನೋಸಿಸೇ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ, ಅಥವಾ ನನ್ನ ಹತ್ರ ಔಷಧಿ ಇರೋಲ್ಲ ಕೊಡೋಕ್ಕೆ. ನಾನು ಅವರಿಗೆ ಸಮಾಧಾನ ಮಾಡಿ, ನೋಡಪ್ಪ ನಿನಗೆ ಐ ಆಮ್ ಗೋಯಿಂಗ್ ಟು ಡೂ ದ ಬೆಸ್ಟ್, ಏನಾಗುತ್ತೆ ಅದು ನಾನು ಮಾಡೇ ಕೊಡ್ತೀನಿ, ನೀನು ಇಷ್ಟು ಮಾಡು, ಇವತ್ತಿನಿಂದ ಇಷ್ಟು ತೆಗೆದುಕೋ, ಅವ್ರಿಗೆ ಕನ್ವಿನ್ಸ್ ಮಾಡೋ ರೀತಿ ನಿಮಗಿರುತ್ತೆ. ನೀವು ಮಾಡಿ, ನಿಮ್ಮದೇ ಕ್ರಮದಲ್ಲಿ ಮಾಡಿ. ಆ ಟೈಮನ್ನು ನೀವೇನು ಬಾರ್ಗೇನ್ ಮಾಡಿರ್ತೀರಲ್ಲ, ಆ ಟೈಮ್ನಲ್ಲಿ ಮನೆಗೆ ಹೋಗಿ ತಯಾರು ಮಾಡಿಕೊಳ್ಳಿ, ಸ್ನೇಹಿತರನ್ನ ಕೇಳಿ, ಗುರುಗಳನ್ನ ಕೇಳಿ, ತಯಾರಾಗಿ ಬನ್ನಿ. ಎಷ್ಟು ಚೆನ್ನಾಗಿದೆ ನಮ್ಮ ಸಿಸ್ಟಮ್ ಅಂತಂದರೆ, ಎಲ್ಲ ಕಾಯಿಲೆಗಳು ಆಮದಿಂದ ಬಂದದ್ದು ಅಂತ ಹೇಳ್ಬಿಡ್ತೀವ ನಾವು, ಅಲ್ವಪ್ಪ? ಹಾಗಾಗಿ ನಾವು ಏನು ಮಾಡಬೇಕು? ಮೊದಲನೇ ಚಿಕಿತ್ಸೆ ಅಗ್ನಿದೀಪನ, ಆಮಪಾಚನ ಮಾಡಬೇಕು. ಆಮಪಾಚನ ಮಾಡದೆ ಆಮಯಕ್ಕೆ ಚಿಕಿತ್ಸೆ ಇಲ್ಲ. ಆಮಯ ಅಂದರೆ ವ್ಯಾಧಿ ಯಾವುದೇ ಇಟ್ಕೊಳ್ಳಿ, ಅಟ್ಲೀಸ್ಟ್ ಒಂದು ಆಮಪಾಚನಕ್ಕೆ 1-2 ಕೊಟ್ಟು 3 ದಿನ ಈ ಔಷಧಿ ತೊಗೊಂಡ್ಮೇಲೇ ಬೇರೆ ಏನು ಮಾಡೋದಪ್ಪ ಅಂತ ಹೇಳಿದ್ರೆ 3 ದಿನ ಟೈಮ್ ಸಿಕ್ತು ನನಗೆ. ಶಾಸ್ತ್ರ ವಿರೋಧಿನೂ ಆಗಲಿಲ್ಲ ನಾನು, ಆಮಪಾಚನಕ್ಕೇನು ಔಷಧಿ ಕೊಟ್ಟೆ. ಮತ್ತು 3 ದಿನದಲ್ಲಿ ನೀವು ತಯಾರಾಗಿ ಬಂದ್ರಿ, ಶಸ್ತ್ರಸನ್ನದ್ಧರಾಗಿ ಬಂದ್ರಿ ಯುದ್ಧಕ್ಕೆ, ಅಲ್ವಾ? ಗೆಲ್ಲೋದು ನ್ಯಾಚುರಲ್. ನೀವು ಕನ್ವಿನ್ಸ್ ಮಾಡಬೇಕು, ಆ 3 ದಿನದಲ್ಲಿ ತಯಾರಾಗಬೇಕು, ಏನೇನು ಬೇಕೋ ಎಲ್ಲ ಇಟ್ಕೊಂಡು ಬಂದು ಕೊಡ್ತಾ ಹೋಗಬೇಕು. ಸೊ ಈ ರೀತಿ ಕನ್ಸರ್ನ್ ಇದ್ದುಬಿಟ್ರೆ ಎವ್ರಿಥಿಂಗ್ ವಿಲ್ ಕಮ್, ಹಾಗೆ ಆಗುತ್ತೆ. ಒಂದು ಕನ್ಸರ್ನ್ ಮೈತ್ರಿ ಆಗಿ ಗುಣ ಆಗಿರ್ಬೋದು, ಇನ್ನೊಂದು ಸತತ ಅಧ್ಯಯನ ಅಪ್ಡೇಷನ್ ಇದೆಯಲ್ಲ, ಅದು ತುಂಬ ಮುಖ್ಯವಾಗಿ ಬೇಕಾಗತ್ತೆ ಅಂತ ತಿಳ್ಕೊಂಡ್ವಿ ಸರ್. ಅಂದರೆ ಈ ವಿಚಾರದಿಂದ ಗೊತ್ತಾಗೋದೆ ಅಂದರೆ ಸುಶ್ರುತರು ಹೇಳಿರುವಂತಹ ಬುದ್ಧಿಮೇಧಾಕರಗಣ ಸತತ ಅಧ್ಯಯನಂ ವಾದ ಪರತಂತ್ರಾವಲೋಕನಂ ತದ್ವಿದ್ಯಾಚಾರ್ಯ ಸೇವಾ ಬುದ್ಧಿಮೇಧಾಕರೋಗಣ. ಇದನ್ನು ನಾವು ಸತತವಾಗಿ ಇಟ್ಕೊಂಡ್ರೆ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸನೂ ನಮಗೆ ಬರುತ್ತೆ ಅಂತ ಅಂದ್ಕೊಳ್ಬೋದು. ಇಷ್ಟು ದೀರ್ಘಕಾಲ ನಾವು ಈ ಒಂದು ಸಂದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ನಿಮಗೆಲ್ಲರಿಗೂ.